Good afternoon, dear students. Previous session we start to learn about policies and the people and how the Nawabs lost their power. So regarding these we had discussed in the last class. Now today's class we are going to learn about the peasants and the sepoys, how they were reacted for the British policies during colonial administration. The peasants and the sepoys. Sepoys means anybody can you guess? Of course, dear students. So ಸಿಪಾಯಿ ಅಂತ ನಾವು ಯಾರನ್ನ ಕರಿತಿದ್ರು ಅಂತ ಹೇಳಿದ್ರೆ ಆ ಕಾಲದಲ್ಲಿ ಸೋಲ್ಜರ್ಸ್ ಸೈನಿಕರನ್ನ ಸಿಪಾಯಿ ಅಂತಾನೂ ಸಹ ಕರೀತಾರೆ. See, in the countryside, peasants and zamindars resented the high taxes and the rigid methods of revenue collection. The sign. The high taxes and the rigid methods of revenue collection, the way of collecting revenues. So many they were failed to pay back their loans to the money lenders also. So many they were failed. Getting now? So many they were failed to pay back their loans to the money lenders and gradually lost the lands they had tilled for generations. ಸೊ ಯಾವಾಗ ಅವರು ತಗೊಂಡಿರ್ತಕ್ಕಂಥ ಸಾಲವನ್ನ ಲೋನನ್ನ ಕೊಡ್ಲಿಕ್ಕೆ ಅವರು ವಿಫಲ ಆಗ್ತಾರೆ, ಸೊ ಅವ್ರು ಏನ್ ಮಾಡ್ತಾರೆ, ಸೊ ತಲೆತಲಾಂತರಗಳಿಂದ ಆ ಒಂದು ಜಮೀನ್ ಏನನ್ನ ವ್ಯವಸಾಯ ಮಾಡ್ಕೊಂಡು ಬಂದಿರ್ತಾರಲ್ಲ ಆ ಒಂದು ಜಮೀನನ್ನು ಸಹ ಅವರು ಕಳ್ಕೊಳ್ತಾರೆ. ಆ ಜಮೀನಿನ ರೈಟ್ಸ್ ಅನ್ನ, ಹಕ್ಕನ್ನ, ಆ ಜಮೀನನ್ನ ಸಾಗುವಳಿ ಮಾಡ್ತಕ್ಕಂಥ, ವ್ಯವಸಾಯ ಮಾಡ್ತಕ್ಕಂಥ ಹಕ್ಕನ್ನು ಸಹ ಕಳ್ಕೊಳ್ತಾರೆ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ದ ಬ್ರಿಟಿಷ್ ಪಾಲಿಸೀಸ್. This is all because of British policies. See, the Indian sepoys means the soldiers in the employ of the company also had reasons for discontent. So, ಈ ಒಂದು ಭಾರತೀಯರು ಏನಿದ್ರು ಬ್ರಿಟಿಷ್ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತಹ ಆ ಭಾರತೀಯ ಅಂದ್ರೆ ಬ್ರಿಟಿಷ್ ಸೇನೆಯಲ್ಲಿದ್ದಂತಹ ಭಾರತೀಯ ಸೈನಿಕರು ಸಹ ಹಲವಾರು ಕಾರಣಗಳಿಂದ ಅತೃಪ್ತರಾಗಿರ್ತಾರೆ. They were not at all satisfied due to different reasons. So they were even unhappy about their pay, allowances and conditions of service. ಸೊ ಬಹಳ ಅತೃಪ್ತರಾಗಿರ್ತಾರೆ. ಯಾವ್ಯಾವ ವಿಚಾರದಲ್ಲಿ ಎಸ್ಪೆಷಲಿ ಅಂತ ಹೇಳಿದ್ರೆ ಅಬೌಟ್ ದೇರ್ ಪೇ, ಅಲವೆನ್ಸಸ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್. ಸೊ ಇವೆಲ್ಲವೂ ಸಹ ಅತೃಪ್ತ ಮನಸ್ಸುಗಳಾಗಿರುತ್ತೆ. Some of the new rules moreover violated their religious sensibilities and beliefs. ಸೊ ಒಂದಷ್ಟು ರೂಲ್ಸ್ ಅಥವಾ ಪಾಲಿಸಿಗಳನ್ನ ಏನ್ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಜಾರಿಗೆ ತರುತ್ತಲ್ಲ, ಸೊ ಅದು ಕಂಪ್ಲೀಟ್ ಆಗಿ ಅವರ ಒಂದು ಧಾರ್ಮಿಕ ಭಾವನೆಗಳಿಗೆ ಚ್ಯುತಿಯನ್ನ ಉಂಟು ಮಾಡತಕ್ಕಂಥ ನಿರ್ಧಾರಗಳು ಮತ್ತೆ ನೀತಿಗಳಾಗಿರುತ್ತೆ. ಸೊ ಭಾರತೀಯ ಸೇನೆಯಲ್ಲಿ ಐ ಮೀನ್ ಬ್ರಿಟಿಷ್ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತಹ ಭಾರತೀಯ ಸೊ ಸೇನೆ ಅಥವಾ ಭಾರತೀಯ ಆ ಒಂದು ಸಿಪಾಯಿಗಳು ಅಥವಾ ಸೈನಿಕರು ಸೊ ಇಷ್ಟೆಲ್ಲಾ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ವೈ ದೇ ವರ್ ಆಲ್ ಅನ್ಹ್ಯಾಪಿ ನೋ, ಸೊ ಅಬೌಟ್ ದೇರ್ ಪೇ, ಅಬೌಟ್ ದೇರ್ ಅಲವೆನ್ಸಸ್ ಅಂಡ್ ಈವನ್ ಕಂಡೀಷನ್ಸ್ ಆಫ್ ವರ್ಕ್ ಆಲ್ಸೋ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಅಂತಾನು ಸಹ ಹೇಳ್ಬೋದು. See, so many the new rules which were brought by the colonial administration, so they were violated their religious sensibilities and beliefs. ಅವರ ಧಾರ್ಮಿಕ ನಂಬಿಕೆಗಳಿಗೆ, ಅವರ ಧಾರ್ಮಿಕ ಆಚರಣೆಗಳಿಗೆ ದೊಡ್ಡ ಹೊಡೆತವನ್ನ ಕೊಡುತ್ತದೆ. Did you know that in those days many people in the country believed that if they crossed the sea they would lose their religion and the caste.
ಸಿ ಈ ಒಂದು ನಂಬಿಕೆ ಏನಿದೆಯಲ್ಲ ಮಕ್ಕಳ, ಸೊ ಆ ಕಾಲದ ಭಾರತೀಯರದ್ದು ಇದೊಂದು ನಂಬಿಕೆ ಇರುತ್ತೆ. ಏನಂತ ಹೇಳಿದ್ರೆ, ಸೊ ಯಾರಾದ್ರೂ ಭಾರತೀಯರು ಸಮುದ್ರವನ್ನ ಕ್ರಾಸ್ ಮಾಡಿದ್ರೆ ಅವರು ತಮ್ಮ ಜಾತಿಯನ್ನ ಕಳ್ಕೊಳ್ತಾ ಇದ್ರು, ತಮ್ಮ ಧರ್ಮದಿಂದ ಹೊರಗೆ ಅದರ ಅರ್ಥ, ಸೊ ಸಮುದ್ರವನ್ನ ಕ್ರಾಸ್ ಮಾಡ್ತಕ್ಕಂಥದ್ದು, ಸಮುದ್ರ ಯಾನ ಮಾಡ್ತಕ್ಕಂಥದ್ದು ಸೊ ದೊಡ್ಡ ಅಪರಾಧ ಅನ್ನೋ ಒಂದು ನಂಬಿಕೆ ಸೊ ಹಿಂದೂ ಅಥವಾ ಇಂಡಿಯನ್ ಜನಗಳಲ್ಲಿ ಇರುತ್ತೆ, ಭಾರತೀಯರಲ್ಲಿ ಅದು ಒಂದು ನಂಬಿಕೆ ಇರುತ್ತೆ. ಗೆಟಿಂಗ್ ಡಿಯರ್ ಸ್ಟೂಡೆಂಟ್ಸ್, ಸೊ ದೇ ಬಿಲೀವ್ಡ್ ದಟ್ ಇಫ್ ದೇ ಕ್ರಾಸ್ಡ್ ದ ಸೀ, ಸಮುದ್ರವನ್ನ ಕ್ರಾಸ್ ಮಾಡ್ತು ಅಂತ ಹೇಳಿದ್ರೆ, ಸಮುದ್ರವನ್ನ ದಾಟಿ ಹೋದ್ರು ಅಂತ ಹೇಳಿದ್ರೆ, ದಟ್ ವುಡ್ ಲಾಸ್ ದೇರ್ ರಿಲಿಜಿಯನ್ ಅಂಡ್ ದೇರ್ ಕ್ಯಾಸ್ಟ್. ಅವರು ಜಾತಿ ಭ್ರಷ್ಟರಾಗ್ತಾರೆ, ಧರ್ಮ ಭ್ರಷ್ಟರಾಗ್ತಾರೆ. ಆ ಒಂದು ನಂಬಿಕೆ, ಸೊ ಅದನ್ನ ಆಚರಣೆಯನ್ನ ಸೊ ಭಾರತೀಯರು ಅದನ್ನ ಫಾಲೋ ಮಾಡ್ತಾರೆ. ಅಂದ್ರೆ ದೇ ವರ್ ನಾಟ್ ಅಟ್ ಆಲ್ ರೆಡಿ ಟು ಕ್ರಾಸ್ ದ ಸಿ. ಇಫ್ ಎನಿವನ್, ಇಫ್ ದ ಕ್ರಾಸ್ the sea means, the crossed the sea means, so the person who crossed a lost is a religion and caste. ಧರ್ಮ ಭ್ರಷ್ಟ, ನೀತಿ ಭ್ರಷ್ಟ, ಜಾತಿ ಭ್ರಷ್ಟ ಅಂತೇಳಿ ಪರಿಗಣಿಸ್ತಾ ಇದ್ದಾರೆ. ಸೊ when in 1824 the Sipais were told to go to Burma. ಸೊ ಏನ್ ಮಾಡ್ತಾರೆ ಮಕ್ಕಳ, 1824 ಅಲ್ಲಿ ಸೊ ಬರ್ಮಾ ಹೋಗ್ಲಿಕ್ಕೆ ಸೈನಿಕರಿಗೆ ಆದೇಶ. 1824 the Sipais were told to go to Burma by the sea route to fight for the company. To fight for the company. ಸೊ 1824ರಲ್ಲಿ ಭಾರತೀಯ ಸಿಪಾಯಿಗಳಿಗೆ, ಭಾರತೀಯ ಸೈನಿಕರಿಗೆ ಒಂದು ಆದೇಶ ಒಂದು ಅವ್ರಿಗೆ ಸಿಗುತ್ತೆ. ಅದೇನಂತ ಹೇಳಿದ್ರೆ, ಸೊ ಕಂಪನಿ ಪರವಾಗಿ ಫೈಟ್ ಮಾಡ್ಲಿಕ್ಕೋಸ್ಕರ ಬರ್ಮಾಕ್ಕೆ ನೀವು ಸಮುದ್ರ ಮಾರ್ಗವಾಗಿ ಹೋಗ್ಬೇಕು ಅನ್ನೋ ಒಂದು ಆದೇಶ ಬರುತ್ತೆ. ಹೌ ಅಬೌಟ್ ದ ಕಂಡೀಷನ್ ಆಫ್ ದ ಇಂಡಿಯನ್ ಸೋಲ್ಜರ್ಸ್ ಆರ್ ಇಂಡಿಯನ್ ಸಿಪಾಯ್ಸ್, ವೆದರ್ ದೇ ವರ್ accepted, whether they were ready to cross the oceans or sea? No. ಯಾಕೆಂತ ಹೇಳಿದ್ರೆ ಆ ಕಾಲದಲ್ಲಿ ಈಗಲೇ ಇಷ್ಟೊಂದು ಬಹಳ ಕಾಂಪ್ಲೆಕ್ಸ್ ಮಕ್ಕಳ. ಇನ್ನು ಜಸ್ಟ್ ಯು ಕ್ಯಾನ್ ಇಮ್ಯಾಜಿನ್ ಡ್ಯೂರಿಂಗ್ ದಟ್ ಟೈಮ್, ಇಟ್ಸ್ ರಿಯಲಿ ವೆರಿ ಡಿಫಿಕಲ್ಟ್ ಟು ಈವನ್ ಇಮ್ಯಾಜಿನ್ ಆಲ್ಸೋ. ಸೊ ದಟ್ಸ್ ವಾಟ್ ಡಿಯರ್ ಸ್ಟೂಡೆಂಟ್ಸ್, ದ ಇಂಡಿಯನ್ ಸೋಲ್ಜರ್ಸ್ ದೇ ವರ್ ರೆಫ್ಯೂಸ್ಡ್ ಟು ಫಾಲೋ ದ ಆರ್ಡರ್. ಸಾಮಾನ್ಯವಾಗಿ ಏನಿರುತ್ತೆ ಮಕ್ಕಳ, ಹೈಯರ್ ಅಥಾರಿಟಿಯಿಂದ ಏನು ಆರ್ಡರ್ ಬರುತ್ತಲ್ಲ ಅದನ್ನ ಫಾಲೋ ಅಪ್ ಮಾಡಬೇಕಾಗಿರುತ್ತೆ. ಆದ್ರೆ ಈ ಹೈಯರ್ ಅಥಾರಿಟಿಯಿಂದ ಏನು ಆರ್ಡರ್ ಬಂತಲ್ಲ, ಯು ಶುಡ್ ಕ್ರಾಸ್ ದ ಸಿ, ಯು ಶುಡ್ ಗೋ ಥ್ರೂ ದ ಸಿ ರೂಟ್ ಟು ಫೈಟ್ ಫಾರ್ ದ ಕಂಪನಿ ಇನ್ ದ ಬರ್ಮಾ ಅಂತ ಹೇಳಿದಾಗ, ಸೊ ದ ಇಂಡಿಯನ್ ಸೋಲ್ಜರ್ಸ್ ದೇ ವರ್ ಕಂಪ್ಲೀಟ್ಲಿ ರೆಫ್ಯೂಸ್ಡ್ ದ ಗವರ್ನಮೆಂಟ್ ಆರ್ಡರ್. ದೋ ದೇ ಅಗ್ರೀಡ್ ಟು ಗೋ ಬೈ ದ ಲ್ಯಾಂಡ್ ರೂಟ್. ಆಫ್ ಕೋರ್ಸ್ ವಿ ವಿಲ್ ಗೋ, but not through the sea route, that's through the ಲ್ಯಾಂಡ್ ರೂಟ್ ಓನ್ಲಿ. ಅಂದ್ರೆ ಅವರು ಸಮುದ್ರ ಮಾರ್ಗದ ಮುಖಾಂತರ ಪ್ರಯಾಣವನ್ನು ಮಾಡ್ಲಿಕ್ಕೆ ನಿರಾಕರಿಸ್ತಾರೆ. ಲ್ಯಾಂಡ್ ರೂಟ್ ಅಲ್ಲಿ ಬೇಕಿದ್ರೆ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ, ಸೊ ಅವರ ಧಾರ್ಮಿಕ ನಂಬಿಕೆಯ ಪ್ರಕಾರ ಸಮುದ್ರ ಯಾನ ಮಾಡಿದ್ರೆ, ಸಮುದ್ರದ ಪ್ರಯಾಣ ಮಾಡಿದ್ರೆ, ಸಮುದ್ರ ಕ್ರಾಸ್ ಮಾಡಿದ್ರೆ ಧರ್ಮ ಭ್ರಷ್ಟರಾಗ್ತೀವಿ ಅನ್ನೋ ಒಂದು ನಂಬಿಕೆ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಅವ್ರು ಹೇಳ್ತಾರೆ, ಸೊ ವಿ ಆರ್ ರೆಡಿ ಟು ಗೋ, ಆಫ್ ಕೋರ್ಸ್ not through the sea route but through the land route. So when they were replied like this to the higher authority, the colonial government punished them severely. ಹೇಗಿರುತ್ತೆ ಹೇಳಿ, ನಾನೇನಾದ್ರೂ ಅಥವಾ ಬೇರೆ ಯಾರಾದ್ರೂ ಮನೆಯಲ್ಲಿ ಯಾರಾದ್ರೂ ಏನಾದ್ರು ಹೇಳ್ತು ಅಂತಂದ್ರೆ, ಹೇಳಿದ ಮತ್ತೆ ಕೇಳಿಲ್ಲ ಅಂತ ಸಿಟ್ಟೆ ಬಂದ್ಬಿಡುತ್ತೆ ಮಕ್ಕಳು. ಯು ಆರ್ ರೆಫ್ಯೂಸಿಂಗ್ ಅವರ್ ವರ್ಡ್ಸ್, ಯು ಆರ್ ನಾಟ್ ರೆಡಿ ಟು ಫಾಲೋ, used to beat, scold, so on, so thing punishment. So the same here also, dear students. So the Indian soldiers, they were severely punished. The Indian soldiers, they were severely punished. And since the issue did not die down, so punish ಮಾಡಿದ ತಕ್ಷಣ ಅದು ಅಲ್ಲಿಗೆ ಮುಗಿಲಿಲ್ಲ ಮಕ್ಕಳು. ಆಫ್ ಕೋರ್ಸ್ ನೀವು ಪನಿಷ್ ಮಾಡ್ತೀರಾ, ಮಾಡ್ಕೊಳ್ಳಿ, ನಾವು ಹೋಗ್ತೀವಿ, ನೋ, ಅದು ಅಷ್ಟಕ್ಕೆ ಮುಗಿಲಿಲ್ಲ, ಅದು ಹಾಗೆ ಜೀವಂತವಾಗಿದೆ.
ಅಥವಾ ಅವ್ರು ಪನಿಷ್ ಮಾಡ್ತಾರ ಅಂತೇಳಿ ಸಡನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಮಕ್ಕಳು. ಸೊ ವಾಟ್ ಹ್ಯಾಪನ್? ನೋ, they refused to follow the order, though they agreed to go by the land route, I mean the through land route. Then afterwards they were punished severely, and since the issue did not die down. In 1856, the company passed a new law. Company ಏನು ಮಾಡ್ತು ಮಕ್ಕಳ? Passed a new law. The East India Company passed a new law. So according to that law, that every new person who took up employment in the company's army had to agree to serve overseas if required. So the next what happened? The East India Company, it was passed a new law. So according to that new law, what was that? The law which was stated that every new person next hour alert agbittru during appointment time. So it was very clear that, so who would like to serve in Indians as army soldiers, so that every new person who took up employment in the company's army had to agree to serve overseas if required. ಅವಶ್ಯಕತೆ ಇದ್ದಾಗ ಸಮುದ್ರವನ್ನ ಸಹ ಕ್ರಾಸ್ ಮಾಡಿ ಕಂಪನಿಗೆ ಸರ್ವಿಸ್ ಮಾಡಿಕೊಡುವ ಒಂದು ಕರಡನ್ನ ಹೊರಡಿಸಿ ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರಷ್ಟೇ ಅವ್ರನ್ನ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಯಾರು ಅದಕ್ಕೆ ಒಪ್ಕೊಂಡು, ಇಫ್ ದ ಕಂಪನಿ ರಿಕ್ವೈರ್ಡ್ ಟು ಸರ್ವ್ ಓವರ್ಸೀಸ್, ಸೊ ಅದಕ್ಕೆ ಒಪ್ಪಿಗೆ ಯಾರು ಬದ್ಧರಾಗಿರ್ತಾರೋ ಅವ್ರನ್ನಷ್ಟೇ ಬ್ರಿಟಿಷ್ ಸೇನೆ ಸೊ ಅವರು ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ಸೊ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಲಿಕ್ಕೆ ಭಾರತೀಯರಿಗೆ. Sepoys also reacted to what was happening in the countryside. What about the sepoys? Whether they were quiet? No. They were also reacted to what was happening in the countryside. Many of them were peasants and had families living in the villages. So the anger of the peasants quickly spread among the sepoys. Almost all the peasants, farmers. So there were so many the family members in their villages. They are living in the villages. So now what happened? The anger of the peasants quickly spread among the sepoys. ಎಲ್ಲ ಸಿಪಾಯಿಗಳಲ್ಲಿ ಅದು ಕ್ವಿಕ್ ಆಗಿ ಸ್ಪ್ರೆಡ್ ಆಗ್ಬಿಡುತ್ತೆ ಮಕ್ಕಳು. ಆ ಒಂದು ಕೋಪ ಏನಿದೆಯಲ್ಲ, ಆ ಒಂದು ಬ್ರಿಟಿಷ್ ದಬ್ಬಾಳಿಕೆಯ, ಆ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಆ ದಮನಕಾರಿ ನೀತಿಗಳ ವಿರುದ್ಧ ಸೊ ಇದ್ದಂತ ಸಿಟ್ಟು ಅದು ಬಹಳಷ್ಟು ಬೇಗ ಎಲ್ಲ ರೈತರಲ್ಲಿ ಮತ್ತೆ ಆ ಒಂದು ಸೈನಿಕರಲ್ಲಿ, ಸಿಪಾಯಿಗಳಲ್ಲಿ, ಭಾರತೀಯ ಸೈನಿಕರು ಮತ್ತು ಸಿಪಾಯಿಗಳಲ್ಲಿ ಅದು ಸ್ಪ್ರೆಡ್ ಆಗುತ್ತೆ. Now let us discuss about responses to reforms. Responses to reforms. Responses to reforms. The British believed that Indian society had to be reformed. ಶತಮೂರ್ಖರು ಮಕ್ಕಳು. The British believed that Indian society had to be reformed. ಭಾರತೀಯ ಸಮಾಜವನ್ನ ಸುಧಾರಣೆ ಮಾಡಬೇಕು ಅಂತೇಳಿ ಸೊ ಅವರು ಒಂದು ನಿಲುವನ್ನು ಹೊಂದುತ್ತಾರೆ. ಆ ಒಂದು ಭಾರತೀಯ ಒಂದು ಧರ್ಮದಲ್ಲಿ ಅಥವಾ ಆಚಾರ ವಿಚಾರಗಳು, ಸಂಪ್ರದಾಯಗಳು ಏನಿದೆಯಲ್ಲ, ಸೊ ಅವುಗಳನ್ನೆಲ್ಲ ಅವರು ನೆಗ್ಲೆಕ್ಟ್ ಮಾಡಿ ಸೊ ಈ ಒಂದು ಭಾರತೀಯ ಸಮಾಜದಲ್ಲಿ ಸೊ ಒಂದು ಸುಧಾರಣೆಗಳನ್ನು ತರಬೇಕು ಅನ್ನೋ ಒಂದು ಆಲೋಚನೆಯನ್ನು ಮಾಡ್ತಾರೆ.
They believed, the British believed that Indian society had to be reformed. Laws was passed to stop the practice of sati, to encourage the remarriage of widows. ಬಹುಶಃ ನಿಮಗೆಲ್ಲರಿಗೂ ತಿಳಿದಿದೆ ಮಕ್ಕಳ, ಭಾರತದಲ್ಲಿ ಆ ಒಂದು ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಇತ್ತು. ಸತಿ ಸಿಸ್ಟರ್. ಸತಿ ಸಿಸ್ಟಮ್ ಏನಿದೆ ಮಕ್ಕಳ, ಸಪೋಸ್ ಏನಾದರೂ ಗಂಡನಾದಂಥವನು ಹಸ್ಬೆಂಡ್ ತೀರ್ಕೊಂಡ್ರೆ ಯುದ್ಧ ಮಾಡುವಾಗಲೂ ಅಥವಾ ಇನ್ನೆಲ್ಲೋ ಹೆಂಡತಿಯಾದವಳು ಸಹ ಚಿತೆಯನ್ನ ಏರ್ಬೇಕಾಗಿರುತ್ತೆ, ಅಗ್ನಿಯನ್ನ ಪ್ರವೇಶ ಮಾಡಬೇಕಾಗಿರುತ್ತೆ, ಗಂಡನ ಜೊತೆ ಆಕೆಯೂ ಸಹ ತನ್ನ ಜೀವವನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗಿರುತ್ತೆ. ಅಫ್ಕೋರ್ಸ್ ಡಿಯರ್ ಸ್ಟೂಡೆಂಟ್ಸ್, ಇಂತಹ ಒಂದಷ್ಟು ವಿಚಾರಗಳು ಮಾಡಿದಾಗ ಬಹುಶಃ ಇದು ಅವಶ್ಯಕತೆ ಇತ್ತು ಅಂತಾನು ಸಹ ನಮ್ಗನ್ಸುತ್ತೆ ಮಕ್ಕಳ. ಈ ಸತಿ ಸಹಗಮನ ಪದ್ಧತಿ, ಈ ಬಾಲ್ಯ ವಿವಾಹ ಪದ್ಧತಿ, ಇವುಗಳೆಲ್ಲವನ್ನ ನಾವು ನೋಡಿದಾಗ ಅಫ್ಕೋರ್ಸ್ ಇಟ್ ಮೇ ರಿಕ್ವೈರ್ಡ್ ಸಮ್ ಆಫ್ ದ ರಿಫಾರ್ಮೇಶನ್ ಇನ್ ಅವರ್ ಇಂಡಿಯನ್ ಸೊಸೈಟಿ ಅಂತ ಯಾರಿಗಾದ್ರೂ ಅನ್ಸೋದು ಸಹಜನೇ. ಹಾಗೆ ಬ್ರಿಟಿಷರಿಗೂ ಸಹ ಆ ಒಂದು ಸುಧಾರಣೆಯನ್ನ ಮಾಡಬೇಕು ಅಂತ ಇರುತ್ತೆ. Especially dear students, laws were passed to stop the practice of sati. ಆ ಸತಿ ಪದ್ಧತಿಯನ್ನ, ಸತಿ ಸಹಗಮನ ಪದ್ಧತಿಯನ್ನ ಸ್ಟಾಪ್ ಮಾಡಲಿಕ್ಕೆ ಅವರು ಲಾ ಅನ್ನ ಪಾಸ್ ಮಾಡ್ತಾರೆ. ಅಂಡ್ ದೇ ವರ್ ಎಂಕರೇಜ್ಡ್ ದ ರಿಮ್ಯಾರೇಜ್ ಆಫ್ ವಿಡೋಸ್. ವಿಧವಾ ವಿವಾಹವನ್ನ ಪ್ರೋತ್ಸಾಹ ಮಾಡ್ತಾರೆ. ಇವತ್ತಿಗೂ ಸಹ ಎಷ್ಟೋ ಸಮಾಜದಲ್ಲಿ ವಿಧವಾ ವಿವಾಹ ಅಂತ ಹೇಳಿದ್ರೆ ಜನ ಕೈ ಮೈ ಮರಿತಾರೆ. ದೇ ಆರ್ ನಾಟ್ ರೆಡಿ ಟು accept. ಅದು ಹೇಗಿದೆ ಅಂತ ಹೇಳಿದ್ರೆ, ಈ ವಿಧವಾ ವಿವಾಹ ಅದೇ ಗಂಡು ಮಕ್ಕಳಾದ್ರೆ ಸಪೋಸ್ ಹೆಂಡತಿ ತೀರ್ಕೊಬಿಟ್ರು ಅಂತ ಹೇಳಿದ್ರೆ ಬಿಡ ಇನ್ನೊಂದು ಮದುವೆ ಮಾಡಿದ್ರೆ ಆಯ್ತು. ಅಥವಾ ಒಂದು ಹೆಂಡತಿ ಮಗು ಆಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಮಾಡೋ ಮದುವೆಗೆ, ನಮ್ಮ ಹುಡುಗನ ಮಕ್ಕಳಾಗ್ಲಿಲ್ಲ. ಆದ್ರೆ ಅದೇ ಯಾರಾದ್ರೂ ಗಂಡ ತೀರ್ಕೊಡಂತಹ ಒಬ್ಬ ಮಹಿಳೆ ಇತ್ತು ಅಂತ ಹೇಳಿದ್ರೆ, ಒಬ್ಬ ಸ್ತ್ರೀ ಇದ್ಲು ಅಂತ ಹೇಳಿದ್ರೆ ನಾವ್ ಹೇಳಂಗಿಲ್ಲ, ಬಿಡ ಹೋದ್ರೆ ಹೋಗ್ತಾನ, ಒಂದ್ 4-6 ತಿಂಗಳು ಕಳೀಲಿ, ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡೋಣ. ಸಮಾಜ ನೋಡಿ, ಆ ವಿಚಾರ ಮಾಡ್ತಕ್ಕಂಥ ದೃಷ್ಟಿಕೋನ ಇದೆಯಲ್ಲ ಬಹಳ ವಿಭಿನ್ನ. ಗಂಡ್ ಮಕ್ಕಳಾದ್ರೆ ದೇ ಆರ್ ರೆಡಿ, ದ ಫ್ಯಾಮಿಲಿ ಮೆಂಬರ್ಸ್, ದ ಎಲ್ಡರ್ಸ್, ದ ಸೊಸೈಟಿ, ದ ಕಮ್ಯುನಿಟಿ, ದ ರಿಲಿಜಿಯಸ್, ದ ವಾಟ್ ಎವರ್ ವಿ ಯೂಸ್ ಟು ಕಾಲ್ ಆಸ್ ದ ಟ್ರೆಡಿಷನ್, ದ ಕಲ್ಚರ್, so and so things, accepting remarriage for the man. But the same time, the society is not at all accept the remarriage of widows. ವಿಧವಾ ವಿವಾಹ ಅಂದ್ರೆ ಎಷ್ಟು ಜನ ನಗೋದೆ ಉಂಟು. ಯಾರನ್ನ ಮದುವೆ ಆಗ್ತಾರೆ? ಆಕೆ ಗಂಡ ಕಳ್ಕೊಂಡಿದ್ದಾರೆ, ಗಂಡ ತೀರ್ಕೊಂಡಿದ್ದಾರೆ, ಮದುವೆ ಆಗೋರಾದ್ರು ಯಾರು? ಅಥವಾ ಮದುವೆ ಆಗ್ಲಿಕ್ಕೆ ಇದಾರೆ ಅಂತಂದ್ರೆ ಸಮಾಜ ಅವ್ರನ್ನ ಹೇಗ್ ನೋಡುತ್ತೆ? ಅಥವಾ ಎರಡನೇ ಮದುವೆ ಆಗ್ಲಿಕ್ಕೆ ಹೊರಟಿರ್ತಕ್ಕಂಥ ಹೆಣ್ಣು ಮಗಳನ್ನ ಸಮಾಜ ಹೇಗ್ ನೋಡುತ್ತೆ? ಇಟ್ಸ್ ರಿಯಲಿ ಟು ಡಿಫಿಕಲ್ಟ್ ಡಿಯರ್ ಸ್ಟೂಡೆಂಟ್ಸ್. ಬಟ್ ಇಂತಹ ಒಂದು ಆಚರಣೆಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ಬ್ರಿಟಿಷರು ಸಹ ಸಹಕಾರಿಯಾಗಿದೆ. ಇಂತಹ ಒಂದು ನೀತಿ ನಿಯಮಗಳನ್ನು ನೋಡಿದಾಗ ಅಫ್ಕೋರ್ಸ್ ಇಟ್ ಇಸ್ ಸೋ ಎಸೆನ್ಷಿಯಲ್ ಟು ರಿಫಾರ್ಮ್ ದ ಇಂಡಿಯನ್ ಸೊಸೈಟಿ ಅಂತ ನಮಗೂ ಸಹ ಅನ್ಸುತ್ತೆ ಮಕ್ಕಳು. ಈ ಒಂದು ಮೂಢ ನಂಬಿಕೆಗಳು, ಈ ಒಂದು ಅರ್ಥವಿಲ್ಲದಂತಹ ಆಚರಣೆಗಳು, ಈ ಒಂದು ಡಿಸ್ಕ್ರಿಮಿನೇಷನ್ಸ್ಗಳು, ಇವುಗಳೆಲ್ಲ ನೋಡಿದಾಗ ಹೌದು ಇದು ಆಗ್ಬೇಕಿತ್ತು, ಆಗ್ಬಿದೆ. ಸಮಾಜವನ್ನು ಸುಧಾರಣೆ ಮಾಡೋದ್ರಲ್ಲಿ ಬ್ರಿಟಿಷರ ಧೋರಣೆಗಳು ಸರಿಯಾಗಿದೆ ಅಂತನೂ ಸಹ ನಮ್ಗನ್ಸುತ್ತೆ, ಬಿಕಾಸ್ ಆಫ್ ಅವರ್ ಪ್ರಾಕ್ಟೀಸಸ್. anyhow dear students, then they were thinking about English language education. Getting now? The first thing, that law were passed to abolish the sati system, and they were encouraged remarriage of for widows. Understood now? And also the another one important thing, they were promoted English language education. They were promoted English language education.
ಸೊ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನ ಅವರು ಪ್ರಮೋಟ್ ಮಾಡ್ತಾರೆ ಮಕ್ಕಳು. ಇವತ್ತು ಏನು ಪ್ರೆಸೆಂಟ್ ನಾವು ಶಾಲಾ ಕಾಲೇಜು ಇನ್ಸ್ಟಿಟ್ಯೂಷನ್ಸ್ ವಿದ್ಯಾಭ್ಯಾಸ ಇವೆಲ್ಲ ಏನಿದೆಯಲ್ಲ ಮಕ್ಕಳ, ಸೊ ದಿಸ್ ಆರ್ ಆಕ್ಚುಲಿ ನಾಟ್ ಅವರ್ ದ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ನಮ್ದೇನಿತ್ತೇಳಿ ಮಕ್ಕಳ? ಗುರುಕುಲಾಶ್ರಮ, ಮೌಲ್ಯಾಧಾರಿತ ಶಿಕ್ಷಣ. ಸೊ ನಾವು ಸ್ಟ್ರಕ್ಚರ್ಡ್ ಕ್ಲಾಸ್ ರೂಮ್ ಎಜುಕೇಶನ್, ಟೀಚರ್ಸ್, ಸ್ಟೂಡೆಂಟ್ಸ್, classroom, school, institutions, separate subject, timetable. See, this is all about actually the contribution of the English education system. Anyhow, ಇದು ಒಳ್ಳೆಯದಾಗಿದೆ ಕೆಟ್ಟದಾಗಿದೆ ಅನ್ನೋದನ್ನ ಆಮೇಲೆ ವಿಚಾರ ಮಾಡೋಣ. But here, so the British, they were believed that Indian society had to be reformed. So that's what laws were passed to stop the practice of sati system, and also the colonial government administration. So they were encouraged the remarriage of widows also, and also they were promoted English language education actively. And after 1830, the East India Company allowed Christian missionaries to function freely in its domain and even own land and property. ಇಲ್ಲಿ ಶುರುವಾಯಿತು ನೋಡಿ ಮಕ್ಕಳು. ಸೊ 1830 ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಕ್ರಿಶ್ಚಿಯನ್ ಮಿಷನರಿಗಳನ್ನ ಹಲೋ ಮಾಡುತ್ತೆ, ಕ್ರೈಸ್ತ ಮಿಷನರಿಗಳನ್ನ ಅಲೋ ಮಾಡುತ್ತೆ ಈಸ್ಟ್ ಇಂಡಿಯಾ ಕಂಪನಿ ಟು ವರ್ಕ್ ಫ್ರೀಲಿ ಇನ್ ಇಟ್ಸ್ ಡೊಮೈನ್ and even own land and property. ಅವರಲ್ಲಿ ತಮ್ಮ ಓನ್ ಲ್ಯಾಂಡ್ ಮಾಡ್ಕೊಳ್ಬೋದು, ಪ್ರಾಪರ್ಟಿ ಮಾಡ್ಕೊಳ್ಬೋದು, ಎಲ್ಲ ತರಹದ ಸವಲತ್ತು ಸೌಲಭ್ಯಗಳನ್ನ ಕೊಟ್ಟು ಅವರು ಇಲ್ಲಿ ಬಂದು ನೆಲೆಸಲಿಕ್ಕೆ, ಇನ್ಸ್ಟಿಟ್ಯೂಷನ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ, ಕ್ರೈಸ್ತ ಮಿಷನರಿಗಳ ಆಗಮನಕ್ಕೆ ಅಧಿಕೃತವಾಗಿ ಈಸ್ಟ್ ಇಂಡಿಯಾ ಕಂಪನಿ ಸೊ ಏನ್ ಮಾಡುತ್ತೆ, ಎಂಕರೇಜ್ ಮಾಡುತ್ತೆ, ಹಲೋ ಮಾಡುತ್ತೆ, ಒಪ್ಪಿಗೆಯನ್ನು ನೀಡುತ್ತೆ, ಇಷ್ಟೆಲ್ಲ ಮಾಡುತ್ತೆ. ಸೊ ಇನ್ 1850 a new law was passed to make conversion to Christianity easier. ಇದು ಬಹಳ ಇಲ್ಲಿಂದ ಶುರುವಾಯಿತು. 1850 ಒಂದು ಲಾ ಪಾಸ್ ಮಾಡುತ್ತೆ. ಎಂತಹ ಲಾ ಅದು? ಮತಾಂತರದ ಕನ್ವರ್ಷನ್ ಟು ಕ್ರಿಶ್ಚಿಯಾನಿಟಿ ಈಸಿಯರ್. ಬಹಳ ಈಸಿಯಾಗಿ ಕ್ರೈಸ್ತ ಧರ್ಮಕ್ಕೆ ಬೇರೆ ಧರ್ಮದ ಜನಾಂಗವನ್ನ ಹೇಗೆ ಮತಾಂತರ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಕಾನೂನನ್ನು ಸಹ ಪಾಸ್ ಮಾಡುತ್ತೆ. ಸೊ ಇನ್ 1850 a new law was passed to make conversion to Christianity easier. So this law allowed an Indian who had converted to Christianity to inherit the property of his ancestors. ಹೆಂಗಿದೆ ಅಂತ ಹೇಳಿದ್ರೆ ಮಕ್ಕಳ, ಯಾವ ಭಾರತೀಯ ಕ್ರೈಸ್ತ ಧರ್ಮದ ಅನುಯಾಯಿ ಆಗ್ತಾನೆ ಅಥವಾ ಕ್ರೈಸ್ತ ಧರ್ಮಕ್ಕೆ ಮತಾಂತರವನ್ನ ಹೊಂದುತ್ತಾನಲ್ಲ, ಸೊ ದಟ್ ಇಂಡಿಯನ್ ಹೂ ಹ್ಯಾಡ್ ಕನ್ವರ್ಟೆಡ್ ಟು ಕ್ರಿಶ್ಚಿಯಾನಿಟಿ ಟು ಇನ್ಹೆರಿಟ್ ದ ಪ್ರಾಪರ್ಟಿ ಆಫ್ ಹಿಸ್ ಆನ್ಸೆಸ್ಟರ್ಸ್. ತಮ್ಮ ಪೂರ್ವಜರ ಆಸ್ತಿಗೆ ಅವರು ಹಕ್ಕುಬದ್ಧರು. Many Indians began to feel that the British were destroying their religion. So many Indians, so they began to feel that the British were destroying their religion, their social customs and their traditional way of life. ಭಾರತೀಯರು ಎಚ್ಚೆತ್ಕೊಳ್ತಾರೆ, ಭಾರತೀಯರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅವ್ರಿಗೆ ಫೀಲ್ ಆಗುತ್ತೆ. ಸೊ ಈ ಬ್ರಿಟಿಷರ ನೀತಿ ನಿಯಮಗಳು ನಮ್ಮ ಧರ್ಮವನ್ನ ಹಾಳು ಮಾಡ್ತಾ ಇದೆ, ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದೆ, ನಮ್ಮ ಸಮಾಜವನ್ನ ಹಾಳು ಮಾಡ್ತಾ ಇದೆ, ನಮ್ಮ ಸಾಂಸ್ಕೃತಿಕ ಜೀವನವನ್ನ ಹಾಳು ಮಾಡ್ತಾ ಇದೆ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತಂದು ಇಷ್ಟೆಲ್ಲ ಮಾಡ್ತಾ ಇದೆ ಅಂತೇಳಿ ಅವ್ರಿಗೆ ಫೀಲ್ ಆಗುತ್ತೆ. There were of course other Indians who wanted to change existing social practices. Of course, ಒಂದಷ್ಟು ಜನಕ್ಕೆ ನಾನೇ ಹೇಳಿದೆ ಮಕ್ಕಳ ರಿಗಾರ್ಡಿಂಗ್ the increase of remarriage of widows and then
the abolishes of sati system, and even the abolishes of the discrimination based on so and so things, and even the practice of untouchability and then child marriage. ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಬೇಕಿತ್ತು ಅನ್ಸುತ್ತೆ. ಒಂದಷ್ಟು ಜನ ಏನ್ ಮಾಡ್ತಾರೆ, ದೇ ಆರ್ ಅಕ್ಸೆಪ್ಟೆಡ್. ಈವನ್ ಸಮ್ ಆಫ್ ದ ಇಂಡಿಯನ್ ದೇ ವರ್ refused, they were believed like that. So the British, they were completely destroying our religion, our social customs, and then our traditional way of life ಅಂತೇಳಿ. But the most of the Indian, so there were the difference. Even they were those who are wanted to change all these existing social practices. So ಅದ್ರ ಬಗ್ಗೆ ನಾವು separate lesson ಇದೆ ಮಕ್ಕಳ, that we are going to discuss in the 7th chapter. Are you getting these students? So some of them, they were accepted all this, and some of the Indians began to feel that the British were destroying their religion, their culture, their social customs, traditional way of life ಅಂತೇಳಿ believe ಮಾಡ್ತಾರೆ. So next class we are going to discuss about through the eyes of the people. Through the eyes of the people. Thank you. Have a nice day.